ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ವಡೆ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಬೇಕಾಗಿರೋ ಪದಾರ್ಥಗಳು: ಕಡಲೆಬೇಳೆ 1/4 kg ತಗೊಂಡಿದ್ದೀನಿ, ಎಣ್ಣೆ ಸನ್ಫ್ಯೂರು ಕರಿಯೋದಕ್ಕೆ, ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ 5, ಈರುಳ್ಳಿ 2 ಮೀಡಿಯಮ್ ಸೈಜು ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ ಲವಂಗ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಶುಂಠಿ 1 ಇಂಚಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಕೆ ಇಟ್ಕೊಂಡಿದ್ದೀನಿ. ಇದು ಕಡಲೆಬೇಳೆನ 1/4 ಅವರ್ ನೆನೆಸಿಟ್ಟಿದೆ, ಒಂದು 5 ನಿಮಿಷ ಸೋರ ಹಾಕಿದ್ದೆ. ಇವಾಗ ರುಬ್ಕೊಳ್ಳೋಣ. ಈಗ ಮಸಾಲೆ ರುಬ್ಕೊಳ್ಳೋಣ. ಮೊದಲಿಗೆ ಚಕ್ಕೆ ಲವಂಗ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ರುಬ್ಕೊಳ್ಳೋಣ. ಇವಾಗ ನೋಡಿ, ಇದಾಗಿದೆ. ತರ್ತರಿಯಾಗಿ ರುಬ್ಕೋಬೇಕು ಈ ತರ. ಈಗ ಕಡಲೆಬೇಳೆ ರುಬ್ಕೊಳ್ತೀನಿ. ಇದು ಅಷ್ಟೇ, ಕಡಲೆಬೇಳೆ ಒಂದು ಇಲ್ದಂಗೆ ರುಬ್ಕೋಬೇಕು. ಆದ್ರೆ ಜಾಸ್ತಿ ನುಣ್ಣಗೂ ಇರಬಾರ್ದು, ಮೀಡಿಯಮ್ ಆಗಿ ರುಬ್ಕೋಬೇಕು. ಒಟ್ನಲ್ಲಿ ಕಡಲೆಬೇಳೆ ಇರಬಾರ್ದು. ನೋಡಿ, ಇದಾಗಿದೆ. ಈ ತರ ತರ್ತರಿಯಾಗಿ ರುಬ್ಕೋಬೇಕು. ಇದು ನೀರು ಹಾಕೊಂಡ್ಲೇಬಾರ್ದು, ಹಂಗೆ ಗಟ್ಟಿಯಾಗಿ ರುಬ್ಬೇಕು. ಇದಾಗಿದೆ, ಎಲ್ಲ ಹಾಕೊಳ್ತಿದ್ದೀನಿ. ಇದಾಗಿದೆ, ಕಡಲೆಬೇಳೆ ಎಲ್ಲ ರುಬ್ಬಿದ್ದೀನಿ. ನೋಡಿ, ಇದು ಚಕ್ಕೆ ಲವಂಗ ಎಲ್ಲ ಹಾಕಿರೋದೆಲ್ಲ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕೊಳ್ತೀನಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ, ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕೊಳ್ತಿದ್ದೀನಿ. ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಇವಾಗ ಬಾಣಲಿಲಿ ನೋಡಿ, ಈಗ ವಡೆ ಮಾಡಕ್ಕೆ ಈ ತರ ಎಲ್ಲ ರೌಂಡ್. ಇದಕ್ಕೆ 1-2 ಸ್ಪೂನ್ ಅಷ್ಟು ಬಿಸಿ ಎಣ್ಣೆ ಹಾಕೊಳ್ತಿದ್ದೀನಿ. ಹಾಕೊಂಡು ಕಲ್ಸ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ವಡೆ ಎಲ್ಲ ತಟ್ಟಿ ಇಟ್ಕೊತೀನಿ. ಈ ತರ ಎಣ್ಣೆ ಕಾಯೋವರೆಗೂ ಸ್ವಲ್ಪ ರೌಂಡ್ಗೆ ಈ ತರ ಮಾಡಿ, ಈ ತರ ಎಲ್ಲ ಮಾಡಿ ಇಟ್ಕೊಳ್ತೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದೊಂದೇ ಬಿಟ್ಕೊಬೋದು. ನೋಡಿ, ಈ ತರ ತಟ್ಟಿ ಇಟ್ಕೋಬೇಕೆಲ್ಲ. ಇವಾಗ ಎಣ್ಣೆಗೆ ಹಾಕ್ತೀನಿ. ಇದನ್ನ ಬೇಗ ಆಗುತ್ತೆ. ಇದು ಸ್ವಲ್ಪ ಬೇಯಲಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಎತ್ಕೊಳ್ಳೋಣ. ನೋಡಿ, ಇದಾಗಿದೆ. ಎಲ್ಲ ಗೋಲ್ಡನ್ ಕಲರ್ ಆಗಿದೆ. ನೋಡಿ, ಈಗ ಮಸಾಲೆ ವಡೆ ರೆಡಿ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.